ಒಂದ್ ಕಡೆ ಸರ್ಕಾರನೇ ಸುಲಿಗೆ ಮಾಡ್ತಾ ಇದೆಯಾ ಅನ್ನೋ ಅನುಮಾನದ ನಡುವೆ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ನಾಗರಿಕ ಸಮಾಜದಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸೀರಿಯಸ್ ಆಗಿ ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ವಿಚಾರ, ಮನುಷ್ಯ ಬದುಕಿದ್ರೂ ಕೂಡ ಇಲ್ಲಿ ಸೌಕರ್ಯ ಸಿಗ್ತಾ ಇಲ್ಲ, ಸತ್ರೂ ಕೂಡ ಸೌಲಭ್ಯಗಳು ಇಲ್ಲ. ಇದು ಬಳ್ಳಾರಿಯ ಗ್ರಾಮಸ್ಥರ ಸ್ಥಿತಿ. ನಿಜಕ್ಕೂ ಇಂತಹ ಸ್ಥಿತಿಯಲ್ಲಿ ನಾವೆಲ್ಲ ಬದುಕಬೇಕಾ? ಜನಪ್ರತಿನಿಧಿಗಳಿದ್ರೂ ಕೂಡ ಏನ್ ಪ್ರಯೋಜನ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಶವ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಹಳ್ಳವೇ ದಾರಿಯಂತೆ. ಸ್ಮಶಾನಕ್ಕೆ ಹೋಗೋದಕ್ಕೆ ಹಳ್ಳದಲ್ಲೇ ಶವವನ್ನ ಹೊತ್ತು ಸಾಕ್ಬೇಕು. ಸಂಚಾರ ಮಾಡೋದಕ್ಕೆ ಕನಿಷ್ಠ ಪಕ್ಷ ಒಳ್ಳೆ ರಸ್ತೆ ಇಲ್ಲ, ಸ್ಮಶಾನದಕ್ಕೆ ಹೋಗೋದಕ್ಕೂ ಕೂಡ ದಾರಿ ಇಲ್ಲ. ಯಾಕಾದ್ರೂ ಹುಟ್ಟಿದ್ವೋ ನಾವು ಹುಟ್ಟಿದ್ದೇ ಶಾಪಕ್ಕೋಸ್ಕರ ಅನ್ನುವಂತಹ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 100-200 ಜನ ಇರುವಂತಹ ಗ್ರಾಮ ಅಲ್ಲ ಇದು, 2000 ಜನ ಪಾಪ್ಯುಲೇಷನ್ ಇದೆ. ಇಷ್ಟಾದ್ರೂ ಕೂಡ ಈ ಗ್ರಾಮದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಕಂಟಿನ್ಯೂ ಆಗ್ತಾ ಇದೆ. ಕೂತ್ ಹಾಕಿದ್ದ ಗುಂಡಿಯಲ್ಲೇ ಮತ್ತೊಂದು ಶವವನ್ನ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಎಂತಹ ಶೋಚನೀಯ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಲೆಕ್ಕ ಹಾಕಿ ನೀವು. ಸೇತುವೆಗಾಗಿ ಹಲವಾರು ವರ್ಷಗಳಿಂದ ಮನವಿ ಮಾಡ್ತಾ ಇದ್ರು ಕೂಡ ನಿರ್ಲಕ್ಷ್ಯ ಧೋರಣೆಯನ್ನ ಸರ್ಕಾರ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ಸ್ಕೊಂಡವರು ಮಾಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಾ, ಎರಡೂ ದೃಶ್ಯ. ಮಳೆ ಬಂದಾಗ್ಲೂ ಅದೇ ಪರಿಸ್ಥಿತಿ, ಪ್ರವಾಹ ಬಂದಾಗ್ಲೂ ಅದೇ ಪರಿಸ್ಥಿತಿ, ನಾರ್ಮಲ್ ಆಗಿದ್ದಾಗ್ಲೂ ಅದೇ ಪರಿಸ್ಥಿತಿ. ಸೇತುವೆ ಕಟ್ಕೊಡೋದಕ್ಕೆ ಜನಪ್ರತಿನಿಧಿಗಳಿಗೆ ತಾಕತ್ತು ಇಲ್ಲ, ಯೋಗ್ಯತೆನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳಂತೂ ಎಮ್ಮೆ ಚರ್ಮದವರು, ಅವ್ರಿಗೆ ನೀಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಸಾಫ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ, ಮೈ ಕೈ ತುಂಬಾ ಎಣ್ಣೆ ಉಚ್ಕೊಂಡು ಓಡಾಡ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ ಅಂತ ಇದೀಗ ಮಾಧ್ಯಮದವರ ಮೊರೆ ಹೋಗ್ತಾ ಇದ್ದಾರೆ ಅಲ್ಲಿನ ಜನ. ಮಟ್ಟ ನೀರು ಇರ್ತಾವೆ, ಅದರೊಳಗೆ ಯಾರೇ ತೀರ್ಕೊಂಬ್ಲಿ, ಯಾರೇ ಸ್ಮಶಾನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಬಹಳ ತೊಂದರೆ ಇದೆ. ಅದು ಯಾವ ಅಧಿಕಾರಿಗಳು ಕಿವಿ ಅಂತ ಇಲ್ಲ, ಯಾರೂ ಇಲ್ಲ. ಅದನ್ನ ಒಂದು ಬ್ರಿಡ್ಜ್ ವ್ಯವಸ್ಥೆ ಯಾವ್ದಾರ ಮಾಡ್ರಿ ಅಂತಂದ್ರೆ ಯಾರೂ ಅಧಿಕಾರಿ ಇಲ್ಲ. ಪಂಚಾಯತಿಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿವಿ, ಯಾವುದು PDOಗೆ ಹೇಳಿವಿ, ಎಲ್ಲರಿಗೂ ಹೇಳಿವಿ, ಯಾವುದೂ ಅಭಿವೃದ್ಧಿನೇ ಇಲ್ಲ. ಅದು ಸ್ಮಶಾನದ ಅದು ಅಭಿವೃದ್ಧಿನೇ ಇಲ್ಲ. ಒಂದು ಈಗ ನೆರಗ ಯೋಜನೆ ಅಡಿಯೊಳಗೆ ಮಸ್ತ್ ಸಾಕಷ್ಟು ಇದೆ, ಅದನ್ನ ಯಾರೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಒಟ್ಟು ಯಾವುದೋ ಒಂದು ಸರ್ವೆ ಮಾಡ್ತಾ ಇಲ್ಲ. ಅದನ್ನ ಒಂದು ಇಷ್ಟು ಅಂತಂದು ಇಷ್ಟ ಐತೆ ಅಂತಂದ್ರೆ ನೆಲೆ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ. ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಅನುಕೂಲ ಇರ್ತದಂತ. ಈಗ ನಮ್ಗೆ ಏನ್ ಬೇಕಾಗಿರೋದು ಒಂದು 10 ಅಡಿ ಫೀಟ್ ದಾರಿ ಇದ್ರೆ ಸಾಕು ಸರ್. ನಮಗೆ ನಾವು ಬತ್ತಷ್ಟು ಅಷ್ಟು ಹಾಳು ಮಾಡ್ಕೊಂಡು ಕೇಳ್ತಾರಲ್ಲ ಅವ್ರನ್ನ, ನಾವೇನ ನಮ್ಗೆ ಎಷ್ಟು ಬೇಕೋ ದಾರಿ ಹೋಗಿ ಅಷ್ಟು ಮಾಡ್ಕೊಂಡು ಕೊಟ್ಟರು, ಅವ್ನು ಮಾಡಿಕೊಟ್ರೆ ಸಾಕಲ್ಲ ಸರ್ ಅವರು. ಈಗ ಹಿಂದಕ್ಕ ಸುರೇಶ್ ಬಾಬು ಶಾಸಕರಿದ್ರು, ಯಾರು ಅವ್ರು ಏನ್ ಅಭಿವೃದ್ಧಿ ಮಾಡಿಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸಿಲ್ಲ ಸರ್ ಯಾರು. ಈಗಿರೋದಾದ್ರು ಆದ್ರೂ ಮೊನ್ನೆ ಮೊದಲು ಹೋಗಿರೋದಾದ್ರು ಯಾರೇನಾದ್ರು ಅದ್ರ ಬಗ್ಗೆ ಯಾರು ತಗೊಂಡಿಲ್ಲ ಸರ್. ಸುಮ್ಮನೆ ಭರವಸೆ ಕೊಡ್ತಾರೆ, ಹೋಗ್ತಾರೆ ಸರ್ ಅವರು. ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಇದು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ? ಯಾರಲ್ಲಿನ ಮಹಾ ಶಾಸಕರು? ಜೊತೆಗೆ ಏನಕ್ಕೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇಲ್ಲ? ರೀಸನ್ ಏನು ರೇಣುಕಾರಾಧ್ಯ? ಮಮತಾ, ಈ ಒಂದು ಮಧುರೆ ಗ್ರಾಮ ಕಂಪ್ಲಿ ತಾಲೂಕಿನ ಕುರುಗೋಡು ಕಂಪ್ಲಿ ವಿಧಾನಸಭಾ ವ್ಯಾಪ್ತಿಗೆ ಬರುತ್ತೆ. ಕಂಪ್ಲಿ ವಿಧಾನಸಭೆಯಲ್ಲಿ 2 ತಾಲೂಕುಗಳು ಇರತಕ್ಕಂಥದ್ದು. ಅದರಲ್ಲಿ ಕುರುಗೋಡು ತಾಲೂಕಿನ ಸೋಮಸಮುದ್ರ ಅನ್ನುವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರತಕ್ಕಂತ ಈ ಒಂದು ಮಧುರೆ ಗ್ರಾಮ. ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಇದೇ ರೀತಿಯಾಗಿ ಸಮಸ್ಯೆ ಇರತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ 2 ಸಮಸ್ಯೆ ಇದೆ. ಅಂದ್ರೆ ಮೂಲಭೂತ ಸೌಕರ್ಯದ ಸಮಸ್ಯೆ ಯಾವಾಗ್ಲಿಂದನೂ ಕೂಡ ಇದ್ರೂ ಕೂಡ ಅಲ್ಲಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ತಲೆ ಕೆಡಿಸ್ತಿಲ್ಲ. ಇನ್ನು ಊರಿಗೆ ಓಡಾಡಕ್ಕೆ ರಸ್ತೆ ಬಿಡಿ, ಇನ್ನು ಸ್ಮಶಾನಕ್ಕೂ ಕೂಡ ಹೋಗ್ತಕ್ಕಂತ ರಸ್ತೆಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ದೃಶ್ಯಾವಳಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಸ್ಮಶಾನಕ್ಕೆ ಹೋಗ್ತಕ್ಕಂತ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಅಂದ್ರೆ ಹಳ್ಳ ಇರ್ತಕ್ಕಂಥದ್ದು ಕೊಂಡು ಸ್ಮಶಾನಕ್ಕೆ ಹೋಗ್ಬೇಕಾಗಿದೆ. ಆದ್ರೆ ಅಲ್ಲಿ ಪ್ರಮುಖವಾಗಿ ಒಂದು 60/40 ಅಷ್ಟು ಸ್ಮಶಾನ ಮಾತ್ರ ಇರತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಶವವನ್ನ ತೆಗೆದುಬಿಟ್ಟು ಮತ್ತೊಂದು ಶವವನ್ನ ಉಳ್ತಕ್ಕಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅಂದ್ರೆ ಒಂದು ಶವವನ್ನ ಉಳುವ ಸಂದರ್ಭದಲ್ಲಿ ಗುಂಡಿಗಳನ್ನ ತೆಗೆದ್ರೆ ಅಲ್ಲಿ ಮತ್ತೊಂದು ಶವ ಕಾಣಿಸ್ಕೊಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ. ಹೋಲ್ಡ್ ಅಲ್ಲಿ ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಮಧುರೆ ಗ್ರಾಮಸ್ಥ ಕುಮಾರಸ್ವಾಮಿ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಏನೇನು ಸಮಸ್ಯೆಗಳಾಗ್ತಾ ಇದೆ ಸರ್? ಎಷ್ಟು ವರ್ಷದಿಂದ ಈ ಸಮಸ್ಯೆ ತಮ್ಗೆ? ಮೇಡಮ್, ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಮೇಡಮ್. ಇದು ಹಲವಾರು ಬಾರಿ ನಾವು ಜಿಲ್ಲಾಧಿಕಾರಿ ಇರ್ಬೋದು, ತಾಲೂಕು ತಹಸೀಲ್ದಾರ್ ಇರ್ಬೋದು, ಹಲವಾರು ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಸಂಸ್ಥೆ ಎಲ್ಲರಿಗೂ ಮನವಿ ಮಾಡಿದ್ರು ಕೂಡ ಯಾರು ಇದಕ್ಕೆ ಸ್ಪಂದನೆ ಆಗಿಲ್ಲ ಮೇಡಮ್. ಇದಕ್ಕೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇಲ್ಲ ಅಂತ ಸಬೂಬ್ ಕೊಡ್ತಾ ಇದಾರೆ ಅಧಿಕಾರಿಗಳು. ಏನ್ ಸಮಸ್ಯೆ ಏನಂತ ಅವ್ರಿಗೆ? ಅನುದಾನ ಬಿಡುಗಡೆ ಆದ್ರೆ ಬಿಡದೆ ಆಗುತ್ತೆ ಮೇಡಮ್. ಅನುದಾನ ಬಿಡುಗಡೆ ಆಗಿಲ್ಲಪ್ಪ, ಯಾಕೆ ಆಗ್ತಾ ಇಲ್ಲ? ಅನುದಾನ ಬಿಡುಗಡೆ ಮಾಡಕ್ಕೆ ಇಚ್ಛಾಶಕ್ತಿ ಇಲ್ಲ ಜನಪ್ರತಿನಿಧಿಗಳಿಗೆ. ಕಂಪ್ಲಿ ಗಣೇಶ್ ಅವರ ತಮ್ಮ ಶಾಸಕರು? ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಅವ್ರು ಏನಂತ ರಿಯಾಕ್ಟ್ ಮಾಡ್ತಾರೆ ಕೇಳಿದ್ರೆ? ಅವರಿಗೆ ಮನವಿ ಮಾಡಿದ್ವಿ ಮೇಡಮ್, ಅವ್ರು ಆಯ್ತು ಮಾಡ್ತೀವಿ, ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಮೇಡಮ್. ನಾವು ಹಲವಾರು, ಯಾಕಂದ್ರೆ ನಮ್ಗೆ ನಮ್ದು ಒಂಥರ ಹಳ್ಳ ಇದೆ ಮೇಡಮ್, ಮುಂದೆ ಹಳ್ಳ ಬರುತ್ತೆ ನಮ್ದು. ಸುಮಾರು
ಹೊಲಗಳಿಂದ ನೀರು ಬರ್ತಾ ಇದೆ. ಅದರಿಂದ ನಮ್ಗೆ ಅದನ್ನ ದಾಟಿ ಹೋಗ್ಬೇಕಾಗುತ್ತೆ. ಬಹಳ ನೀವೆಲ್ಲ ನೋಡ್ತಾ ಇರಬಹುದು ವಿಡಿಯೋಲಿ ಬಹಳ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಹೌದೌದು. ನಾವು ಈ ಒಂದು ಯುಗದಲ್ಲಿ ನಾವು ಇಂಥ ಒಂದು ಇದರಲ್ಲಿ ವಾತಾವರಣದಲ್ಲಿ ಇಂಥ ಕಷ್ಟ ಅನುಭವಿಸ್ತಂದ್ರೆ ಬಹಳ ನೋವಾಗುತ್ತೆ ಮೇಡಮ್ ನಮಗೆ. ಇಲ್ಲ, ನಾವು ಈ ವಿಚಾರವನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ ಕುಮಾರಸ್ವಾಮಿ ಅವರ, ಆದಷ್ಟು ಬೇಗ ಅಭಿವೃದ್ಧಿ ಕಾಣುತ್ತೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಅಲ್ಲ ಗಮನಿಸ್ತಾ ಇದ್ವಿ ವೀಕ್ಷಕರೇ, ಒಂದ್ ಕಡೆ ಕಂಪ್ಲಿ ಗಣೇಶ್ ಅವರು ಅಖಂಡ ಬಳ್ಳಾರಿಗಾಗಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ರಸ್ತೆ ಉದ್ದಕ್ಕೂ ಕೂಡ ಶೋಗಳನ್ನ ತೋರಿಸ್ತಾರೆ. ಆದ್ರೆ ಇಲ್ಲಿ ಮೂಲ ಸೌಕರ್ಯ ಮರೀಚಿಕೆ ಆಗಿದೆ, ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಶಾಸಕರಿಗೆ ಟೈಮ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಟ್ಲೀಸ್ಟ್ ದಿಗ್ವಿಜಯ ನ್ಯೂಸ್ ವರದಿ ಮಾಡಿದ್ಮೇಲಾದ್ರೂ ಅಲ್ಲಿ ಅಭಿವೃದ್ಧಿ ಕಾಣ್ಲಿ, ಆ ಭಾಗದ ಜನರಿಗೆ ನೆಮ್ಮದಿ ಸಿಗ್ಲಿ ಅನ್ನೋದು ನಮ್ಮ ಆಶಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬುಲೆಟಿನ್ಗಳಲ್ಲೂ ಕೂಡ ನಾವು ಏನ್ ಅಪ್ಡೇಟ್ ಆಗಿದೆ, ಅಧಿಕಾರಿಗಳು ಏನ್ ಹೇಳ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.